ನೀನು. ಅವಳೇನಾದ್ರೂ ಬಂದ್ರೆ ನನ್ ಮನೇಲಿಲ್ಲ ಅಂತ ಹೇಳ್ಬಿಡು ಅಷ್ಟೇ. ಆಯ್ತು ಕಣವ. ಯಾರವ? ಯಾರು ಬೇಕವ? ಅಮ್ಮ ನಿಮ್ ಮಗಳಿಲ್ವಾ? ಇಲ್ಲ ಕಣವ. ಅಮ್ಮ ನಿಮ್ ಮಗಳು ನನ್ನ ಹತ್ರ 50,000 ರೂಪಾಯಿ ದುಡ್ಡು ಇಸ್ಕೊಂಡ್ರಮ್ಮ. ದಿನ ಫೋನ್ ಮಾಡಿದ್ರು ಏನೋ ಒಂದ್ ರೀಸನ್ ಹೇಳ್ತಾರ, ಅದಕ್ಕೆ ಮನೆ ಹತ್ರ ಬಂದೆ ಅಮ್ಮ. ಅವಳಿಲ್ಲ, ಎಲ್ಲ ಹೋಗೋಳು ಕಣವ. ಇವಮ್ಮ ಏನ್ ಮಾತಾಡೋದಿಲ್ಲ, ಮುಖ ಕೊಟ್ಟು ದುಡ್ಡು ಕೊಡೋದಲ್ದೆ ಇವ್ರ ಮನೆ ಹತ್ರ 20 ಸಲ ಅಲಿಬೇಕು. ಯಾವ ಕರ್ಮ ಇದು? ಛೇ, ನೋಡ್ತೀನಿ ನೋಡ್ರಿ, ಸಾಯಂಕಾಲ ಬರ್ತೀನಿ. ಇಲ್ಲ ಔಸ್ಕೊಂಡ್ ಕೂತಿದ್ಯಾ? ನಿಮ್ಗೆ ಕೊಟ್ಟಿರೋ ದುಡ್ಡಲ್ದೆ 20 ಸಲ ನಿಮ್ ಮನೆ ಹತ್ರ ತಿರುಗ್ಬೇಕಾ? ಅಯ್ಯೋ ಅಕ್ಕ, ನಾನ್ ಇವಾಗ ಅಷ್ಟೇ ಬಂದೆ ಅಕ್ಕ. ನೋಡೆ, ನಾನ್ ಕೊಟ್ಟಿರೋ ದುಡ್ಡು ಕೊಡೋ ತನಕ ಈ ಮನೆ ಬಿಟ್ಟು ಕದ್ಲೋದೇ ಇಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೊಂಡು. ಅಕ್ಕ ಪ್ಲೀಸ್ ಅಕ್ಕ, ನಿನ್ ಕಾಲಿಗೆ ಬೀಳ್ತೀನಕ್ಕ. ನಿನ್ ದಮ್ಮಯ್ಯ ಅಂತೀನಿ, ಯಾರಿಗೂ ಹೇಳ್ಬೇಡ ಅಕ್ಕ. ನಿನ್ ಕಾಲಿಗೆ ಬೀಳ್ತೀನಕ್ಕ. ನೋಡೆ, ಅವತ್ 2 ದಿನಕ್ಕೆ 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡಿದ್ಯಾ? ಅದೇನ್ ಮಾಡ್ತೀವಿ? ಎಷ್ಟೇ ಮಾತಾಡ್ತೀಯಾ? ಯಾವ ನಾಯಿಗ್ ಬೇಕು ನಿನ್ ದುಡ್ಡು? ತಗೋ, ಎತ್ಕೊಂಡು ಹೋಯ್ತಾ ಇರು. ಇದು